ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಧು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ಕಾನ್ಸೆಪ್ಟ್ ಬಂದು 1-1.5 ತಿಂಗಳ ಮಗು ಅಥವಾ 2 ತಿಂಗಳ ಮಗು ದಿನಕ್ಕೆ ಎಷ್ಟು ಸಲ ಯೂರಿನ್ ಪಾಸ್ ಮಾಡಬಹುದು, ಮತ್ತು ಕಡಿಮೆ ಆದಾಗ ಯಾವ ಮಗುವಿನ ಲಕ್ಷಣಗಳನ್ನು ನೋಡಿ ನೀವು ಡಾಕ್ಟರ್ನ ಮೀಟ್ ಮಾಡಬೇಕು ಅನ್ನೋದು ಇವತ್ತಿನ ಈ ವಿಡಿಯೋ ಆಗಿರುತ್ತೆ. ಮೊದಲನೇದಾಗಿ ಮಗು ಯೂರಿನ್ನ ನೀವು ಕೌಂಟ್ ತೊಗೋತಾ ಇದ್ದೀರಾ ಅಂದಾಗ ತುಂಬ ಕಾನ್ಷಿಯಸ್ ಆಗಿ ಕೌಂಟ್ನ ತೊಗೋಬೇಕಾಗತ್ತೆ. ನೀವು ನೆಗ್ಲೆಕ್ಟ್ ಮಾಡಿ ಇಲ್ಲ ನನ್ನ ಮಗು ಬರೀ 2 ಸಲ ಯೂರಿನ್ ಪಾಸ್ ಮಾಡಿದೆ ಅಥವಾ ಇಲ್ಲ ನನ್ನ ಮಗು ಬರೀ 3 ಸಲ ಯೂರಿನ್ ಪಾಸ್ ಮಾಡಿದೆ ಅಂತೇಳಿ ಸುಮ್ಮನೆ ಅನ್ನೆಸೆಸರಿಯಾಗಿ ಡಾಕ್ಟರ್ ಹತ್ರ ಹೋಗೋದು ತುಂಬ ತಪ್ಪು ಅಂತ ಅನ್ಕೋತೀನಿ. ಯಾಕಂದರೆ ಎಳೆ ಕಂದನ ನೀವು ಪದೇ ಅದರಲ್ಲೂ ಇವಾಗಿನ ವೆದರ್ ನೋಡಿರ್ಬೋದು ನೀವು ಎಷ್ಟು ಬಿಸಿಲಿದೆ ಅಂತ ಹೇಳಿ. ಸೊ ಹಾಗಾಗಿ ಕೆಲವೊಂದು ಟಿಪ್ಸ್ನ ನೀವು ಫಾಲೋ ಮಾಡಿ, ಮತ್ತು ಈ ಸೈನ್ಸ್ ಇದೆಯಾ ಮಗುವಲ್ಲಿ ನೋಡಿ, ಈ ಸೂಚನೆಗಳೆಲ್ಲ ಇತ್ತು ಅಂದರೆ ಆಗ ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕಾಗತ್ತೆ. ಎಳೆ ಕಂದಗಳಿಗೆ ನೆಗ್ಲೆಕ್ಟ್ ಮಾಡಬೇಡಿ ಅಷ್ಟೇ. ಮೊದಲನೇದಾಗಿ ಯೂರಿನ್ ಕೌಂಟ್ನ ನೀವು ಕೌಂಟ್ ಮಾಡ್ತಿದ್ದೀರಾ ಅಂದರೆ ಡೈಪರ್ ಹಾಕಿದ್ದೀರಾ ಅನ್ನೋದಾಯಿತು ಅಂದರೆ ಒಂದು ದಿನಕ್ಕೆ ಯಾವುದೇ ರೀತಿಯಾದಂತಹ ನಿರ್ಧಾರನ ತೊಗೋಬೇಡಿ. ಡೈಪರ್ ಹಾಕಿದ್ದೀರಾ, ಡೈಪರ್ ತುಂಬ ವೆಯ್ಟ್ ಇದೆಯಾ ಲೆಸ್ ವೆಯ್ಟ್ ಇದೆಯಾ ಅದನ್ನು ಚೆಕ್ ಮಾಡಿ. ಯಾಕಂದರೆ ಮಗು ಎಷ್ಟರಿಂದ ಎಷ್ಟು ಗಂಟೆಯಲ್ಲಿ ಯೂರಿನ್ ಪಾಸ್ ಮಾಡಿದೆ, ಎಷ್ಟು ಯೂರಿನ್ ಪಾಸ್ ಮಾಡಿದೆ ಅನ್ನೋದು ಗೊತ್ತಾಗಲ್ಲ. ಕೆಲವೊಂದು ಟೈಮ್ ಏನಾಗ್ಬಿಡುತ್ತೆ ಸ್ವಲ್ಪನೇ ಯೂರಿನ್ ಪಾಸ್ ಮಾಡ್ತಾ ಇರ್ತಾರೆ, ಕೆಲವೊಂದು ಟೈಮ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಯೂರಿನ್ ಪಾಸ್ ಮಾಡ್ತಾರೆ. ಸೊ ಮಗುವಿನ ಯೂರಿನ್ ಒಂದು ಸಲನೇ ಜಾಸ್ತಿ ಪಾಸ್ ಮಾಡಿ ಒಂದು 2-3 ಗಂಟೆಗಳ ಹಾಗೆ ಇರ್ಬೋದು, ಅಥವಾ ಪದೇ ಯೂರಿನ್ ಪಾಸ್ ಮಾಡ್ತಾ ಇರ್ಬೋದು. ಯಾವುದೇ ಸೈನ್ಸ್ ಆಗಿರ್ಬೋದು. 6ರಿಂದ 8 ಸಲ ಯೂರಿನ್ ಪಾಸ್ ಮಾಡಲೇಬೇಕು ಅನ್ನುವಂತಹ ಒಂದು ಕಂಡೀಷನ್ ಇದ್ದರು. ಕೆಲವೊಂದು ಟೈಮಲ್ಲಿ ಏನಾಗ್ಬಿಡುತ್ತೆ ಮಗು ತುಂಬ ಕಂಟಿನ್ಯೂಸ್ ನಿದ್ದೆ ಮಾಡಿದಾಗ ದಿನಕ್ಕೆ 4 ಸಲ ಕೂಡ ಯೂರಿನ್ ಪಾಸ್ ಮಾಡುತ್ತೆ. ಒಂದು ದಿನ 10ರಿಂದ 12 ಸಲ ಆಗಿರುತ್ತೆ, ಒಂದು ದಿನ ಬರೀ 4 ಸಲ ಆಗಿರುತ್ತೆ. ಎಲ್ಲದೂ ಕೂಡ ನಾರ್ಮಲ್ ಕಂಡೀಷನ್ನೇ ಆಗಿರುತ್ತೆ. ನೀವು ಒಂದು ಸಲ ಡೈಪರ್ನ ಹಾಕಿದ್ದೀರಾ, ಅದ್ರ ವೆಯ್ಟ್ ನೀವು ಚೆಕ್ ಮಾಡ್ತಿದ್ದೀರಾ ಅನ್ನೋದಾಯಿತು ಅಂದರೆ ಒಂದು ದಿನ ಫುಲ್ ವೆಯ್ಟ್ ಇದೆ, ಫುಲ್ ಲೋಡೆಡ್ ಆಗಿದೆ, ಆದರೆ ಇನ್ನೊಂದು ದಿನ ತುಂಬ ಲೈಟ್ ವೆಯ್ಟ್ ಇದೆ ಅಂದರೆ ಅವತ್ತು ಮಗು ಯೂರಿನ್ ಡೈಪರಲ್ಲಿ ಪಾಸ್ ಮಾಡಿರಲ್ಲ. ಮತ್ತು ನೀವು ಡೈಪರ್ ಫ್ರೀ ಟೈಮ್ ಕೊಟ್ಟಾಗ ಪಾಸ್ ಮಾಡಿರ್ಬೋದು, ಅಥವಾ ಮಗು ಎಲ್ಲೋ ಮಲಗಿಸಿದಾಗ ಅಲ್ಲಿ ಬೆಡ್ ಮೇಲೆ ಎಲ್ಲಾರು ಮಲಗಿಸಿರ್ತೀರ, ಕುಷನ್ ಮೇಲೆ, ಅಲ್ಲಿ ಪಾಸ್ ಮಾಡಿರ್ಬೋದು. ಸೊ ನೀವು ಒಂದು ಸಲ ಕನ್ಫರ್ಮ್ನ ಮಾಡ್ಕೋಬೇಕಾಗತ್ತೆ. ದಿನಕ್ಕೆ 4ರಿಂದ ಕಮ್ಮಿ ಯೂರಿನ್ ಪಾಸ್ ಮಾಡ್ತಾ ಇದೆ, ಅದ್ರ ಜೊತೆಯಲ್ಲಿ ಯಾವ ಲಕ್ಷಣಗಳಿರಬೇಕು ಮಗುಗೆ ಅನ್ನೋದಾದರೆ ಮಗು ಹಾಲನ್ನು ನೀಟಾಗಿ ಕುಡಿತಾ ಇಲ್ಲ ಅನ್ನೋದಿರ್ಬೋದು, ಅಥವಾ ಮಗುವಿನ ತುಟಿಯೆಲ್ಲ ಒಣಗಿದೆ ಅನ್ನೋದಿರ್ಬೋದು, ಮಗು ಅಳ್ತಾ ಇದೆ ಬಟ್ ಕಣ್ಣಲ್ಲಿ ನೀರು ಬರ್ತಾ ಇಲ್ಲ ಅನ್ನೋದಿರ್ಬೋದು. ಇದೆಲ್ಲದೂ ಕೂಡ ಮಗುವಿಗೆ ಡಿಹೈಡ್ರೇಷನ್ ಆಗಿದೆ ಅನ್ನೋದಿರ್ಬೋದು, ಅಥವಾ ಬೇರೆ ಯಾವುದರ ಸಮಸ್ಯೆ ಆಗಿದೆ ಅನ್ನೋದರ ಲಕ್ಷಣ ಆಗಿರುತ್ತೆ. ಮತ್ತು ಮಗುವಿನ ಯೂರಿನ್ ಕಲ್ಲರು ಬಂದು ಎಲ್ಲೋ ಇದೆಯಾ, ಡಾರ್ಕ್ ಎಲ್ಲೋ ಇದೆಯಾ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ಕಲರಲ್ಲಿ ಯೂರಿನ್ ಪಾಸ್ ಮಾಡ್ತಾ ಇದೆ ಅದು ಕೂಡ ತುಂಬ ಇಂಪಾರ್ಟೆಂಟ್. ಡಾರ್ಕ್ ಎಲ್ಲೋ ಕಲರಲ್ಲಿ ಸ್ವಲ್ಪನೇ ಯೂರಿನ್ ಪಾಸ್ ಮಾಡ್ತಿದೆ, ಮಗು ತುಂಬ ಕಿರಿಕಿರಿ ಮಾಡ್ತಾ ಇದೆ, ಅಂಥ ಸಂದರ್ಭದಲ್ಲಿ ಕೂಡ ಮಗುವಿನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟ್. ಇವಾಗಂತೂ ಹೆವಿ ಬಿಸಿಲಿದೆ, ಸೊ ಬೇಸಿಗೆ ಆಗಿರೋದ್ರಿಂದ ಹೊರಗಡೆ ಕರ್ಕೊಂಡು ಹೋಗೋದಿರ್ಬೋದು. ಇದನ್ನೆಲ್ಲ ಅವಾಯ್ಡ್ ಮಾಡಿ. ಮಗು ವಿಂಡೋ ಪಕ್ಕ ಮಲಗಿಸ್ತಾ ಇದ್ದೀರಾ ಗಾಳಿಗೋಸ್ಕರ ಅನ್ನೋದಾಯಿತು ಅಂದರೆ ವಿಂಡೋ ಏನೋ ಇರುತ್ತಲ್ಲ ಅದು ಕರ್ಟನ್ ಹಾಕಿ, ವಿಂಡೋ ಓಪನ್ ಮಾಡಿರ್ತೀರ ಬಟ್ ಕರ್ಟನ್ ಹಾಕಿ, ಯಾಕಂದರೆ ಬಿಸಿ ಗಾಳಿ ಒಳಗಡೆ ಬರುತ್ತೆ, ಮಗುಗೆ ತುಂಬ ಶೆಕೆ ಇರಿಟೇಷನ್ ಎಲ್ಲ ಆಗುತ್ತೆ. ಒಂದೇ ಜಾಗದಲ್ಲಿ ಮಗುನ ಮಲಗಿಸ್ಬೇಡಿ, ಇದರಿಂದ ಕೂಡ ಮಗುಗೆ ಈಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಈ ಬಿಸಿಲಲ್ಲಿ ತುಂಬ ಬಿಸಿ ನೀರಂತೂ ಹಾಕಲಿಕ್ಕೆ ಹೋಗಬೇಡಿ. ಮಗುವಿಗೆ ಬಾಡಿಯಲ್ಲಿ ರ್ಯಾಷಸ್ ಎಲ್ಲ ಶುರುವಾಗುವಂತಹ ಚಾನ್ಸಸ್ ಇರುತ್ತೆ. ಒಂದೇ ಜಾಗದಲ್ಲಿ ನಿದ್ದೆ ಮಾಡ್ತಾ ಇದೆ ಅಂದರೆ ನೀವೇ ಪೊಸಿಷನ್ನ ಚೇಂಜ್ ಮಾಡ್ತಾರೆ, ಯಾಕಂದರೆ ಬೆವರುವಂತಹ ಚಾನ್ಸಸ್ಸು, ಬೆನ್ನಲ್ಲೆಲ್ಲ ಬೆವರು ಸಾಲೆ ಆಗುವಂತಹ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ಆದಷ್ಟು ನತ್ತಿಗೆ ಹರಳೆಣ್ಣೆ ಹಾಕಿ ನತ್ತಿನ ಒಣಗೋದಕ್ಕೆ ಬಿಡಬೇಡಿ. ಅದೇನೆಂದರೆ ಸ್ವಲ್ಪ ಇರಿಟೇಷನ್ ಶುರು ಆಗಿಬಿಡುತ್ತೆ, ಒಣಗ್ದಂಗೆ ತಣ್ಣಗಿರೋ ಥರ ಎಣ್ಣೆನ ಯಾವಾಗಲೂ ಹಾಕ್ತಾಯಿರಿ, ಒಣಗೋದಕ್ಕೆ ಬಿಡಬೇಡಿ. ಸೊ ಇದಿಷ್ಟು ಪ್ರಿಕಾಷನ್ಸ್ನ ತೊಗೊಳ್ಳಿ. ಅದಾದಮೇಲೂ ಮಗುವಿನ ಯೂರಿನಲ್ಲಿ ಏನೂ ವ್ಯತ್ಯಾಸ ಆಗ್ತಾ ಇಲ್ಲ, ಮಗು ತುಂಬ ಕಿರಿಕಿರಿ ಮಾಡ್ತಾ ಇದೆ ಅಂದರೆ ದಯವಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಯಾಕಂದರೆ 1.5 ತಿಂಗಳ ಮಗು ಅಂದಮೇಲೆ ನೀವು ಎಷ್ಟು ಸಾಧ್ಯನೋ ಅಷ್ಟು ಹೋಮ್ ರೆಮಿಡೀಸಿಂದ ದೂರ ಇದ್ದು ಡಾಕ್ಟರ್ನ ಮೀಟ್ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ಯಾವುದೇ ಮೇಲ್ಗಡೆ ಆಹಾರ ಪದಾರ್ಥಗಳನ್ನು, ಜೇನುತುಪ್ಪ ಆಗಿರ್ಬೋದು, ಬೇರೆ ಯಾವುದೇ ರೀತಿ ಅದನ್ನು ಮಗುವಿನ ಬಾಯಿಯೊಳಗೆ ಕೊಡೋದಂಗಿಲ್ಲ. ಬ್ರೆಸ್ಟ್ ಮಿಲ್ಕು ಅಥವಾ ಫಾರ್ಮುಲಾ ಮಿಲ್ಕ್ ಮಾತ್ರನೇ ಕೊಡಬೇಕು. ಸೊ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಗುವನ್ನ ಆರಾಮಾಗಿ ಪೀಸ್ಫುಲ್ಲಾಗಿ ನೋಡ್ಕೊಳ್ಳಿ. ಆಗ್ತಾ ಇಲ್ಲ ಅಂದಾಗ ನೀವು ಮೀಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇವತ್ತಿನ ವೀಡಿಯೋ ಇಷ್ಟೇ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.